ಇದು RPF ಕಾನ್ಸ್ಟೇಬಲ್ 2019 ಪ್ರಶ್ನೆ. ಇದು ಗಡಿಯಾರ ಚಾಪ್ಟರ್ಗೆ ಸಂಬಂಧಿಸಿದ ಪ್ರಶ್ನೆ ಆಗಿದ್ದು, ಪ್ರಶ್ನೆ ಈ ರೀತಿ ಇದೆ: ಸಮಯ 6:25 ಗಂಟೆಗೆ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಹೇಗಿರುತ್ತದೆ? 6:25 ಸಮಯ ನಿಮ್ಗೆ ಗೊತ್ತೇ ಇದೆ. ಇದು 6 ಮುಳ್ಳು, 6 ನೋಡಿ ಇಲ್ಲಿ, ಇದು 6 ಗಂಟೆ ಇಲ್ಲಿರ್ಬೇಕು, ಬಟ್ ಇದು ಮುಂದೆ ಹೋಗ್ಬಿಟ್ಟಿದೆ, ಇಲ್ಲಿ ಮುಂದೆ ಹೋಗಿದೆ. ಸೊ ನಮ್ಗೆ ಒಂದು ಇಂಪಾರ್ಟೆಂಟ್ ನೋಟ್ ಗೊತ್ತಿರಬೇಕು. ಏನು? ಒಂದು ವೃತ್ತ ಅಂದ್ರೆ 360 ಡಿಗ್ರಿ. ಈ ಗಡಿಯಾರದಲ್ಲಿ 12 ಮುಳ್ಳು ಇರೋದಕ್ಕೆ 12 ಭಾಗ ಇರೋದಕ್ಕೆ, ಸೊ ನಾವೇನ್ ಮಾಡಿದೀವಿ, ಸಾರಿ ಮುಳ್ಳು ಎರಡೇ ಇರುತ್ತೆ, ಬಟ್ ಭಾಗ 12 ಇರುತ್ತೆ. 12 ಭಾಗ ಇರೋದಕ್ಕೆ ನಾವು 12ರಿಂದ ಭಾಗ ಮಾಡ್ತೀವಿ. ಪ್ರತಿ 2 ಭಾಗ ನಡುವೆ 30 ಡಿಗ್ರಿ ಇರುತ್ತೆ. ಇಲ್ಲಿ 30 ಡಿಗ್ರಿ ಅಂತ, ಇದು 30 ಡಿಗ್ರಿ, ಇದು 30 ಡಿಗ್ರಿ, ಹಿಂಗೆ 30 ಡಿಗ್ರಿ ಇದೆ. ಬಟ್ ಇಲ್ಲಿಂದ ಇಲ್ಲಿಗೆ, ಇಲ್ಲಿಗೂ 30 ಡಿಗ್ರಿ ಇದೆ. ಆದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅನ್ನೋದೇ ನಮ್ಗೀಗ ಸಮಸ್ಯೆ ಆಗಿದೆ. ಇಲ್ಲಿಂದ ಇಲ್ಲಿಗೆ ಎಷ್ಟು? ಯಾವ ಫಾರ್ಮುಲಾನು ಬೇಡ ರೀ, ಕಾಮನ್ ಸೆನ್ಸ್ ಅಲ್ಲಿ ಆನ್ಸರ್ ಮಾಡ್ಬೋದು. ಈಗ ನಿಮಿಷದ ಮುಳ್ಳು ದೊಡ್ಡಣ್ಣ, ಗಂಟೆ ಮುಳ್ಳು ಚಿಕ್ಕವನಂತ. ಇವನು ಅಣ್ಣ, ಇವನು ದೊಡ್ಡವನು, ಇವನು ಚಿಕ್ಕವನು. ಇವನೇನಾದ್ರೂ ಇಲ್ಲಿ ಇದ್ದಿದ್ರೆ, ಇವನೇನಾದ್ರೂ ನಿಮಿಷದ ಮುಳ್ಳು 12 ಕರೆಕ್ಟ್ ಇದ್ರೆ, ಇವನು ಸುಮ್ನೆ ತನ್ನ ಪಾಡಿ ಇಲ್ಲಿ ಇರ್ತಿದ್ದ. ಓಕೆ, ಇವನು ಅಂದ್ರೆ ಇವನು ಇಲ್ಲಿ ಓದ್ತಾನೆ ಅಂದ್ರೆ ಇವನು ಇಲ್ಲಿ ಓದ್ತಾನೆ. ಒಂದ್ ವೇಳೆ ಏನಾದ್ರೂ ಇವನು ನಿಮಿಷದ ಮುಳ್ಳು ಅಂದ್ರೆ ದೊಡ್ಡಣ್ಣ ಏನಾದ್ರು ತಿರುಗಾಡಕ್ ಹೋದ್ರೆ, ಇವನ್ ಚಿಕ್ಕವನು ತಮ್ಮ ಏನಂತಾನೆ, ನಾನು ತಿರುಗಾಡಕ್ ಹೋಗ್ತೀನಿ ಅಂತ. ಅವನು ಎಷ್ಟು ಹೋಗ್ತಾನೆ ಅದ್ರ ಅರ್ಧನಾದ್ರೂ ಹೋಗ್ತೀನಿ ಅಂತ. ಈಗ ನಿಮಿಷದ ಮುಳ್ಳು 25 ನಿಮಿಷ ಇಲ್ಲಿ ಬಂದಿದೆ. 25 ನಿಮಿಷ ನೋಡಿ, 25 ನಿಮಿಷ ಬಂದಿದೆ ಅಂದ್ರೆ ಇವನು ತಮ್ಮ ಏನಂತಾನೆ, ಅವನು ಎಷ್ಟು ನಿಮಿಷ ಹೋಗಿದಾನಲ್ಲ ಅದ್ರ ಅರ್ಧ ನಾನು ಹೋಗ್ತೀನಿ. ಸೊ 25ರದ ಅರ್ಧ ಎಷ್ಟು? 25ರದ ಅರ್ಧ 12.5. ಓಕೆ, ಅವನು ಸುಮ್ನೆ 12 ಹತ್ರ ಇದ್ರೆ ಇವನು ಸುಮ್ನೆ 6 ಹತ್ರ ಇರ್ತಿದ್ದ. ಅವನು ಮುಂದ್ ಹೋದ್ರೆ ಇವನು ಮುಂದ್ ಹೋಗ್ತಾನೆ. ಎಷ್ಟು ಮುಂದ್ ಹೋಗ್ತಾನೆ? ನಿಮಿಷದ ಮುಳ್ಳು ಎಷ್ಟು ಹೋಗಿದೆ ಅದ್ರ ಅರ್ಧ. ಸೊ ಇದು 30 ಡಿಗ್ರಿ, ಇದು 12.5. 12.5 30 ಎಷ್ಟಾಗುತ್ತೆ? 42.5 ಡಿಗ್ರಿ ಆಗುತ್ತೆ.